ಗಂಡಲ್ದಾಗ ಬಂದು ಒಳಗೆ ಕುಂಡಿರ್ತಾರೆ. ನಿಸಿಗ್ನ 4 ಗಂಟೆಗೆ ಬಂದಂದ್ರೆ 7 8ಕ್ಕೆ ಹೋಗ್ತಾರೋ. ನಮ್ಮ ಹುಡುಗರು ಅಂತಾವು, ಮಮ್ಮಿ ಇವ್ರು ಯಾರ ಹಿಂಗೆ ಬರ್ರಾರು, ನಾವು ಎಲ್ಲರೂ ಊರು ಬಿಟ್ಟು ಹೋಗುನು, ಇಲ್ಲಿಕ್ರೆ ಎಲ್ಲರೂ ವಿಷ ತೊಗೊಂಡು ಹೋಗುನು ಅಂತ ಆಳ್ತಾವು. ನಾವು ಎಲ್ಲಿ ಹೋಗುನು, ನಮ್ಮ ಗಂಡನ ದೋಸ್ತರ ಮನೆಯಲ್ಲಿ ನಾವು ಇದ್ದೀವಿ ಈಗ ನೋಡ್ರಿ ಅಂತ ಏನಾರ. ಮಂಜುನಾಥನ, ನನ್ನ ಹೆಸರು ಶಿವಾಜಿ ಕೊಡಗಾನೂರು ಅಂತ. ನಿಮ್ಮ ಕಡೆದೊಂದು ನನಗೊಂದು ಹೆಲ್ಪ್ ಬೇಕಾಗಿತ್ತು. ಆಮೇಲೆ ಒಬ್ಬರು ಕಡೆದ ನನಗೆ ಹಾಸ್ಪಿಟ್ಲ್ ಅಂತೇಳಿ ನಾಗರಾಜ್ ಸ್ವಾಮಿಗಳು ಅಂತೇಳಿ ಕಟಗೇರಿ ಅವ್ರ ಕಡೆ ನಾನು ಹಾಸ್ಪಿಟ್ಲಿಗೆ ಅಂತೇಳಿ 1,20,000 ರೂಪಾಯಿ ನಾನು ಅಮೌಂಟ್ ತೊಗೊಂಡಿದ್ದೆ. ಅವರು ವಾರಕ್ಕೆ 10 ಬಡ್ಡಿ ಹಂಗೆ ವಾರಕ್ಕೆ 13,000 ರೂಪಾಯಿ ಹಂಗೆ ಸುದ್ದು ಮಾಡ್ಕೊತ ಬನ್ನಿ ಅಂತ. ಈಗ ಬಂದು ಒಂದು 2 ವಾರ 3 ವಾರದ ಕುಡಿದು ನನಗೆ ಆಗಲ್ಕಾಗನ ಅವ್ರು ಬಂದು ನನ್ನ ತನಿಖೆ ಮಾಡ್ಲತ್ತಾರು. ಅಲ್ಲಿ ಬಡಿತನು ಇಲ್ಲಿ ಬಡಿತನು, ಸಿಕ್ಕ ನೀನು ಕಟ್ಟಿ ಹೋದ್ರೆ ಮರ್ಡ್ರ್ ಮಾಡ್ತನು. ಮತ್ತು ನಾ ಇಲ್ಲದ ಟೈಮ್ದಾಗ ಬಂದು ಮನ್ಯಾಗ ನನ್ನ ಹೆಣ್ಮಕ್ಳಿಗೆ ನನ್ನ ಮಕ್ಳಿಗೆ ಅವ್ರು ಇರಂಗಿಲ್ರಿ, ಕೆಲ್ಸದ ಮ್ಯಾಗ ಹೋಗಿರ್ತಾರೆ. ನಾನು ನನ್ನ ಮಕ್ಳು ಅಷ್ಟೇ ಇರ್ತೀವಿ ರೀ. ಒಮ್ಮೆ ಒಳಗೊಮ್ಮೆ 4 ಗಂಟೆ ತನಕ ಬಂದ್ರಂದ್ರೆ 7-7:30 ತನಕ ಹೋಗಂಗಿಲ್ಲ ರೀ. ಹಿಂಗಾಗಿ ನಮ್ಮ ಹುಡುಗರು ವಿದ್ಯಾಭ್ಯಾಸದ್ದು ಎಲ್ಲ ಹಾಳಾಗತೈತಿ. ಈಗ ನಾವು ಮನೆ ಬಿಟ್ಟನ ಈಗ 10-12 ದಿನ ಆಯ್ತು ರೀ. ಈಗ ಮಂದಿ ಮನ್ಯಾಗ ಅದೀವ್ರಿ ನಾವು. ಈಗ ನನ್ನ ದೋಸ್ತನ ಮನ್ಯಾಗ ನಾ ಇರ್ಲಾಕದೇನ್ರಿ. ಈಗ ಮನೆನೂ ಬಿಟ್ಟು ಕಿಲಿ ಹಾಕೊಂಡು ಬಂದೇನ್ರಿ ಅವ್ರ ಅಂಜಿಕೆಗೆ. ಆಮೇಲೆ ನಾನು ಬೈಕ್ ಭೀ ನಾನು ಕರ್ಕೊಂಡು ಹೋಗಿ ಅವ್ನ ಮನೆಗೆ ಮುಂದೆ ಕುಣಿಸ್ಕೊಂಡು ನಾನು ಬೈಕ್ ಭೀ ಟಿ ಒ ಫಾರ್ ಮ್ಯಾಗ ಸಹಿ ಮಾಡಿ ಬಡ್ಡೆ ಅಂತೇಳಿ ತೊಗೊಂಡು ಹೋಗ್ಯಾನ ರೀ. ಅದರಿಂದ ದಯವಿಟ್ಟು ನನಗೆ ಒಂದು ಸಹಾಯ ಮಾಡಿರಿ ನೀವು. ಮತ್ತು ಅಮೌಂಟ್ 1,20,000 ರೂಪಾಯಿ ಅವ್ನ ಕಡೆ ನಾನು ತೊಗೊಂಡಿದ್ನಿ. 10 ಬಡ್ಡಿ ಪ್ರಕಾರ ವಾರಕ್ಕೆ 13,000 ರೂಪಾಯಿದಂತೆ ನಾನು ಸುದ್ದು ಮಾಡ್ಕೊತ ಬಂದೀನಿ. ಅದರಂತೆ ಈಗ ಸದ್ಯ ಈಗ ನಾನು ಕೊಡೋದಕ್ಕೆ ಆಸ್ತಿ ಆಗ್ಲಕ್ಕಾಯ್ತು. ಆಸ್ತಿ ಆಗೋಣ ಮನೆಗೆ ಬಂದು ತನಿಖೆ ಇದು ಮಾಡತ್ತಾರೆ. ನಾವು ಒಟ್ಟು ಬಡಿತನು, ಅಲ್ಲಿ ಹೊಡಿತನು, ಅಂಜಿಕೆ ಹಾಕತ್ತೇನು, ಇಲ್ಲಿ ಸಿಕ್ಕಲ್ಲಿ ಹೊಡಿತನು, ಮರ್ಡ್ರ್ ಮಾಡ್ತನು, ಚಾಕು ಹಾಕಿಸ್ತನು. ನೀನು ಕೊಳ್ಳನ್ ತಾಳಿ ಒತ್ತಿಟ್ಟಾದರೂ ನಾ ಬಂಗಾರ ಅಂಗಡಿ ಒತ್ತಿಟ್ಟಾದರೂ ಅವ್ರಿಗೆ ಕೊಟ್ಟನಿ. ಆದರೂ ಮಿಕ್ಕಿದ್ರೆ ನನಗೀಗ ಏನು ಕೊಡೋಕೆ ಸಾಧ್ಯ ಆಗಲ್ಕಾಗಲ್ಲ. ಈ ಥರ ನನಗೆಲ್ಲ ಹಿಂಸೆ ಮಾಡತ್ತಾರು. ಈಗ ನನ್ನ ಮಕ್ಕಳನ್ನ ತೊಗೊಂಡು ನಾನು ಹಾಸ್ಪಿಟಲ್ದಾಗ ಅದೇನ್ರಿ, ದವಾಖಾನ್ಯಾಗ ಅದೇನ್ರಿ. 8 ದಿನ ಆಯ್ತು ರೀ. ಈಗ ನಮ್ಗೆ ಭಾಳ ಸಮಸ್ಯೆ ಆಗತೈತಿ ನೋಡ್ರಿ. ಒಂದಿಟ್ಟು ನಿಮ್ಮಿಂದ ಸಹಾಯ ಆಗ್ಬೇಕಾಗಿತ್ತು ನಮ್ಗೆ. ನನ್ನ ದೋಸ್ತನ ಮನ್ಯಾಗ ಅದೀನ್ರಿ ನಾ ಈಗ. ದಯವಿಟ್ಟು ಮಂಜುನ ಒಂದು ಸ್ವಲ್ಪ ನನಗೆ ಹೆಲ್ಪ್ ಮಾಡಿ. GK ಮಂಜುನಾಥನ UM TV ಕನ್ನಡ ಚಾನೆಲ. ಮತ್ತು ನಿಮಗೆ ನಾ ಸಂಪರ್ಕ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಆಗವಲ್ತು. ನೀವು ನಮ್ಮ ಫೋನು ರಿಸೀವ್ ಮಾಡುವರಿ. ಅದಕ್ಕೆ ನಾವು ವಿಡಿಯೋ ಮುಖಾಂತರ ನಿಮಗೆ ನನ್ನ ಸುದ್ದಿ ತಿಳಿಸಾತೀನಿ. ನಮಗೆ ಒಬ್ಬರ ಕಡೆ ನಮ್ಗೆ ಭಾಳ ತೊಂದರೆ ಆಗ್ಲಾತೈತಿ. ನಾವು ದೇನೇ ತೊಗೊಂಡಿದ್ದೀವಿ ಒಬ್ಬರ ಕಡೆದ. ತೊಗೊಂಡ್ರು ಅವ್ರಿಗೆ 10 ಬಡ್ಡಿ ಮುಖಾಂತರ ವಾರಕ್ಕೊಮ್ಮೆ ಸುದ್ದು ಮಾಡ್ಕೊತ ಬರತ್ತೀನಿ. ಆದರೂ ನಮಗೆ ಈಗ ನಮಗೆ ಮನ್ಯಾಗ ನಿಂದ್ರಾಗ ಬಿಡುವರು. ನಾವು ಇಲ್ಲದ ಟೈಮ್ದಾಗ ಬಂದು 7-8 ಮಂದಿನ ಕಳಿಸಿ ಮನ್ಯಾಗ ನಮ್ಮ ಹುಡುಗರು ನಮ್ಮ ಹೆಣ್ಮಕ್ಳು ಅಷ್ಟೇ ಇರ್ತಾರೆ. ಅವ್ರಿಗೆಲ್ಲ ತೊಂದರೆ ಕೊಡತ್ತಾರು. ಅದಕ್ಕೆ ನಿಮ್ಮಿಂದ ಒಂದು ನಮಗೊಂದು ಸಹಾಯ ಬೇಕಾಗಿತ್ತು. ಗಂಡಲ್ದಾಗ ಬಂದು ಒಳಗೆ ಕುಂಡಿರ್ತಾರೆ. ನಿಸಿಗ್ನ 4 ಗಂಟೆಗೆ ಬಂದಂದ್ರೆ 7-8ಕ್ಕೆ ಹೋಗ್ತಾರೋ. ನಮ್ಮ ಹುಡುಗರು ಅಂತಾವು, ಮಮ್ಮಿ ಇವ್ರು ಯಾರ ಹಿಂಗೆ ಬರ್ರಾರು, ನಾವು ಎಲ್ಲರೂ ಊರು ಬಿಟ್ಟು ಹೋಗುನು, ಇಲ್ಲಿಕ್ರೆ ಎಲ್ಲರೂ ವಿಷ ತೊಗೊಂಡು ಹೋಗುನು ಅಂತ ಆಳ್ತಾವು. ನಾವು ಎಲ್ಲಿ ಹೋಗುನು, ನಮ್ಮ ಗಂಡನ ದೋಸ್ತರ ಮನೆಯಲ್ಲಿ ನಾವು ಇದ್ದೀವಿ ಈಗ ನೋಡ್ರಿ. ಒಂದು ಸ್ವಲ್ಪ ಏನಾರ ಸಹಾಯ ಮಾಡಿರಿ. ಈಗ ನಾವು ಅವಂಗೆ 10 ಬಡ್ಡಿ ಮುಖಾಂತರ ಸುದ್ದು ಮಾಡ್ಕೊತ ನಮ್ಮ ಮಂಗಲಸೂತ್ರ ಸಕಟ್ ಇಷ್ಟು ಅವಂಗೆ 10 ಬಡ್ಡಿ ಸುದ್ದು ಮಾಡ್ಕೊತ ಬಂದೀನಿ. ಆದರೂ ಮನೆಗೆ 7-8 ಮಂದಿನ ಕಳಿಸಿ ಬೇರೆ ಮಂದಿನ ಕಳಿಸಿ ನಮಗೆ ಬಂದು ಬಾಸ್ಗಳು ಬೇಯ್ದು ಹೆಣ್ಮಕ್ಳಿಗೆ ಅತ್ತೆ ಇದು ಮಾಡೋದು ಬೇಯ್ದು ಮಾಡೋದು ಮಾಡ್ತಾರೆ ರೀ. ಬಂದ ನಾವು ಇಲ್ಲದ ಟೈಮ್ ನಾವು ಮುಂಜಾನೆ ದುಡಿಯೋಕೆ ಹೋದ್ನಂದ್ರೆ ಸಾಯಂಕಾಲ ರಾತ್ರಿ 7-8 9ಕ್ಕೆ ಮನೆಗೆ ಬರ್ತೀನಿ ರೀ. ಅದ್ರ ದಯವಿಟ್ಟು ನಿಮಗೊಂದು ನಮಗೆ ಸಹಾಯ ಕೊಡ್ರಿ ಸರ. ನಮ್ಮ ಹುಡುಗಿದು ತಲೆಯಾಗ ತೊಗೊಂಡಾಕಿಗೆ ಈಗ ಅಡ್ಮಿಟ್ ಮಾಡೀವಿ ನಾವು. ಈಗ ಸದ್ಯದ್ರಾಗ ನಾವು ಹಾಸ್ಪಿಟ್ಲಾಗ ಅದೀವಿ. ಮಂಜುನಾಥನ UM TV ಕನ್ನಡ ಚಾನೆಲ. ನಿಮ್ಮಿಂದ ನನಗೊಂದು ಹೆಲ್ಪ್ ಮಾಡಿರಿ. ನನಗೆ ಭಾಳ ಇದು ಆಗ್ಲಾಗ್ತೈತಿ, ತೊಂದರೆ ಆಗೈತಿ. ಮನ್ಯಾಗ ವಾಸ ಮಾಡೋಕ್ಕಾಗಲ್ತು, ಮನ್ಯಾಗ ಇರಾಕೆ ಕೊಡುವರು ಬಂದು ಎಲ್ಲ ತೊಂದರೆ ಮಾಡತ್ತಾರ. ನಮಗೆ ಭಾಳ ತ್ರಾಸು ಕೊಡತ್ತಾರು. ಈಗ ನಾವು ಕೊಡಗಾನೂರದಿಂದ ಶಿವಾಜಿ ಚೌಹಾಣ್ ಅಂತ ಮಾತಾಡೋದು. ಈಗ ನಾವು ಕಟಗೇರಿ ನಾಗರಾಜ್ ಸರ್ ಸ್ವಾಮಿಗಳು ಅಂತ ಹೇಳಿ ಅವ್ರ ಕಡೆ ನಾನು ದೇನೇ ತೊಗೊಂಡಿದ್ನಿ. ಅವರು ನಮಗೆ ಇದು ಭಾಳ ತೊಂದರೆ ಕೊಟ್ಟ ಕೇಸಿಂದ ಈ ಥರ ನಮಗೆ ಮನೆಗೆ ಮಂದಿನ ಕಳಿಸೋದು, ಬೇಯಿಸೋದು, ಭಾಷೆಗಳು ಬೇಯಿಸೋದು. ನಾವು ಇಲ್ಲಿ ಟೈಮ್ದಾಗ ಹೆಣ್ಮಕ್ಳು ಹುಡುಗರು ಇದ್ದ ಟೈಮ್ದಾಗ ಬಂದು ತೊಂದರೆ ಕೊಡೋದು, ನಮಗೆ ಮನ್ಯಾಗ ಹೋಗಿ ಇರೋಕ್ಕಾಗವಲ್ತು. ಅದರಿಂದ ನಮಗೆ GK ಮಂಜುನಾಥನ UM TV ಚಾನಲ್ ಕನ್ನಡದಿಂದ ನಿಮ್ಮಿಂದ ನಮಗೊಂದು ಸಹಾಯ ಬೇಕಾಗಿತ್ತು. ಅದಕ್ಕೆ ನಾವು ನಿಮ್ಗೊಂದು ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸಾತೀನಿ. ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ನಿಮ್ಗೆ, ಫೋನು ರಿಸೀವ್ ಮಾಡುವರಿ. ಅದರಿಂದ ವಿಡಿಯೋ ಮುಖಾಂತರ ನಾನು ನಿಮ್ಗೆ ತಿಳಿಸಾತೀನಿ ಸರ. ಕಟಗೇರಿ ನಾಗರಾಜ್ ಸರ್ ಸ್ವಾಮಿಗಳು ಅಂತ ಹೇಳಿದಾರೆ ರೀ. ಅವ್ರು ಭಾಳ ತೊಂದರೆ ಕೊಡತ್ತಾರೆ ನಮ್ಗೆ. ಮನೇಲಿ ಇರೋಕ್ಕಾಗಲ್ತು. ಮನೆ ಬಿಟ್ಟು ನನ್ನ ದೋಸ್ತನ ಮನೆಯೊಳಗೆ ನಾನು ಅದೇನು ರೀ ಈಗ. ಅವ್ರಂತಕ್ಕೆ ಇದ್ದ ಒಂದು ಸ್ವಲ್ಪ ನಾ ಇದು ಮಾಡತ್ತೀನಿ. ನಾನು ಮನೆಗೆ ಹೋಗೋಕೆ ಒಂದು ದಾರಿ ಮಾಡಿಕೊಡ್ರಿ ಸರ್.